ತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆದಾಗುವುದಯ್ಯ. ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಬಿಡದಾಗಿತ್ತೇ. ಅದು ಕಾರಣ ಮನವನೋಯಿಸದವನೇ ಯಥಾತವದವನೇ. ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. सांबदे नम पार्वती पते. बसवेश्वर महाराज की, सिद्धलिंगेश्वर महाराज की जय. मंगलम जय नमः पार्वती पते. ಯಾತ್ರಾ ನಿಂತ ಮೇಲೆ ಎಲ್ಲರಿಗೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಜಗತ್ತಿನ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಗಜೇಂದ್ರಗಡ ಮಹಾನಗರದಲ್ಲಿ ಬಂಡಗಿ ಸಮಾಜದ 14ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬಹಳ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿಭಾ ಪುರಸ್ಕಾರ, ಅನೇಕ ವಿಶೇಷವಾದ ಕಾರ್ಯಕ್ರಮ ನಡೆಯುವಂತೆ ಇವತ್ತು ಕಾರ್ಯಕ್ರಮದ ಉಪಸ್ಥಿತರಿರ್ತಕ್ಕಂಥ ಬಂಡಗಿ ಸಮಾಜದ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೇಷ್ಠ ವಿಚಾರವಂತರು, ಭಕ್ತಿಯವರಿರ್ತಕ್ಕಂಥ ನಮ್ಮ ಮಾದಪ್ಪ ಜವಳಿ ಅವರೇ, ಹಾಗೂ ನಮ್ಮ ಬಿ ಕಮಲಾರವರೇ, ಹಾಗೂ ನಮ್ಮ ಬಂಡಗಿ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಮೆಣಸಿಗೆ ಅವರೇ, ವೇದಿಕೆ ನಮ್ಮ ಬಸವರಾಜ್ ಶ್ರೀವಂತರವರೇ, ಇದು ಆಗಮಿಸಿ ಅವತ್ತು ಮಹಾಜನಗಳೇ ಮಾತೇರಿ. ಈ ಸಮಯ ಭಾಳ ಆಗಿದೆ, ಒಂದು 2 ತಾಸು ಮಾತಾಡ್ತೀನಿ ಆಗಿದೆ. ಏನು ಮಾಡ್ತೇವೆ, ಭಾಳ ಸಂತೋಷವಾಗಿ ನಮ್ಮ ಸಮಾಜದ್ದು, ನಮ್ಮ ಅತ್ಯಂತ ಪ್ರೀತಿ ಸಮಾಜ ಬಂಡಗಿ ಸಮಾಜ, ಮತ್ತೊಂದು ಪ್ರೀತಿ ಸಮಾಜ. ಈ ಸಮಾಜದ ಕಾರ್ಯಕ್ರಮ ಭಾಳ ಉತ್ಸವದಿಂದ ನಾವು ಬಂದಿದ್ದೀವಿ ಇವತ್ತು ದಿವಸ. ಅದಕ್ಕೆ ನೀವು ನಮ್ಮವರು, ನಿಮ್ಮ ಜಗನೇ ಇದು, ಮತ್ತೆ ಬೇರೆ ಇಲ್ಲೇ ಇಲ್ಲ. ಅದಕ್ಕೆ ಈ ಕಾರ್ಯಕ್ರಮ ಎಷ್ಟೇ ದುಡ್ಡು ಬಿಡ್ತಾ ಬಂದು ಈ ಕಾರ್ಯಕ್ರಮಕ್ಕೆ. ಅದಕ್ಕಂತ ದೃಷ್ಟಿಯಿಂದ ಸಿದ್ಧಲಿಂಗೇಶ್ವರ ಕಲ್ಯಾಣ ಮಂಟಪ ಉದ್ದೇಶವಾಗಿ ಬಹಳ ಜನ ಬಹಳ ಮಾತನಾಡಿದ್ದಾರೆ. ಕೆಲವು ಮಂದಿ ಬರ್ಸಾಡಿ ಗಾಡಿದೆ, ಕೆಲವು ಮಂದಿ ಬರ್ಸೋದಾರೆ. ಇವತ್ತು ಯಾರು ಬರ್ಸಲೇ ಇಲ್ಲ. ಇವತ್ತು ಬರ್ಸ್ಬೇಕಾಗಿತ್ತು, ಅಷ್ಟು ಮಂದಿ ಬರ್ಸಿದ್ರೆ ಬರ್ಸ್ಬೇಕಾಗಿತ್ತು. ಅದಕ್ಕೆ ಬರೆಸ್ತೇವರು ಆಗ ಬಾ, ಹೀಗೆ ಬಾ, ಮುಂಜಾನೆ ಬಾ, ಸಂಜೆಗೆ ಬಾ, ಹುಣ್ಣಿಗೆ ಬಾ, ಅಮಾಸಿಗೆ ಬಾ, ಅಲ್ಲಿ ಬಾ, ಇದು ಅನ್ನೋದೇ ಆಗಲೇ ಕೊಡೋದು ಧರ್ಮ ಬಂದ ಆಗದೆ ಕೊಡೋದು ಸರ್ವಜ್ಞ. ಬಡಿಸಿ ಮನೆ ಸುಮ್ಮನೆ ಗತ್ರ ಕುಂದ್ರಬಾರ್ದು. ಬರ್ಸಿದ ಮೇಲೆ ಪೀಡ ಹತ್ತತ್ ಬಾಕ್ ನಮಗ, ಬರ್ಸಿದ ಮೇಲೆ ಮನೆ ಸುಮ್ಮಕ್ಕೂ ಪೀಡ ಹತ್ತತ್ತ. ಅದಕ್ಕೆ ಸಿದ್ಧಲಿಂಗೇಶ್ವರ ಕಲ್ಯಾಣ ಮಂಟಪ, ಸಿದ್ಧಲಿಂಗೇಶ್ವರ 15ನೇ ಶತಮಾನದೊಳಗೆ ಬಸವಣ್ಣ 12ನೇ ಶತಮಾನಕ್ಕೆ ಏನು ಮಹಾ ಕಾರ್ಯಕ್ರಮ ಮಾಡಿ ಹೋದ, ಉಳಿದಂತ ಸಾಧಿಸುವಂತ ಉಳಿದಿತ್ತು. ಆ ಕಾರ್ಯಕ್ರಮ ಪೂರ್ಣ ಮಾಡ್ತಕ್ಕಂಥ ಮಹಾ ತಪಸ್ವಿ ಸಿದ್ಧಲಿಂಗೇಶ್ವರ ಕಲ್ಯಾಣ ಮಂಟಪ, ಬೇರೆ ಅನ್ನಲ್ಲ. ಅದಕ್ಕೆ ಅದು ಪೂರ್ತಿ ಮಾಡಲಿಕ್ಕೆ ನಾವೆಲ್ಲ ಸನ್ನದ್ಧರ ಆಗ್ಬೇಕು. ಶ್ರೇಷ್ಠವಾದ ಕಾರ್ಯಕ್ರಮ ನಮ್ಮ ಸಮಾಜ. ಈ ಬಂಡಗಿ ಸಮಾಜ ಅಂದ್ರೆ ಇದು ಭಕ್ತಿ ಸಮಾಜ. ಜಗತ್ತಿಗೆ ದೇವರು ಅಂದ್ರೇನು, ಪೂಜಾ ಅಂದ್ರೇನು, ನಮಸ್ಕಾರ ಅಂದ್ರೇನು, ಆಚಾರ ಅಂದ್ರೆ ಹೇಳ್ಕೊಡ್ತಕ್ಕಂಥ ಜಗತ್ತಿನ ಸಮಾಜ ನಮ್ಮ ಬಂಡಗಿ ಸಮಾಜ. ಹುಟ್ಟ ನಿಮ್ಮ ರಕ್ತ ಬರ್ತದೆ ಭಕ್ತಿ ಅಂತಕ್ಕಂಥದ್ದು. ಬೇರೆಯವ್ರಿಗೆ ಹುಟ್ಟಿದ ಮೇಲೆ ಅವ್ರು ನೋಡಿ ಇವ್ರು ನೋಡಿ ಅಲ್ಲಿ ಹೋಗಿ ಇದು ನೋಡಿ ಬರ್ತದೆ. ಇದು ಬಂಡಗಿ ಸಮಾಜ ಹಂಗಲ್ಲ, ಹುಟ್ಟ ರಕ್ತವಾಗಿ ಬರ್ತದೆ. ಏನೋ ಭಕ್ತಿ ನಮ್ಮ ಬಂಡಗಿ ಸಮಾಜದೊಳಗೆ. ಅದಕ್ಕಂತ ದೃಷ್ಟಿಯಿಂದ ಬಹಳ ಶ್ರೇಷ್ಠವಾದ ಕಾರ್ಯಕ್ರಮ. ಇದ್ರ ಜೊತೆಗೆ ನಮ್ಮ ಧರ್ಮ ಸ್ವಲ್ಪ ಜೀವಂತ ಉಳಿಬೇಕು. ನಮ್ಮ ಧರ್ಮ, ಲಿಂಗಾಯತ ಧರ್ಮ ಜೀವಂತ ಉಳಿಯೋ ಕೆಲಸ ಜೊತೆಗೆ ಮಾಡಬೇಕು. ಇದ್ರ ಜೊತೆಗೆ ಅದನ್ನು ಸ್ವಲ್ಪ ಮಾಡ್ಕೊಂಡು ಹೋದ್ವಿ. ಈ ಸಮಾಜಕ್ಕೆ ಸಮಾಜ ಮತ್ತೊಂದು ಇಲ್ಲ. ಅದಕ್ಕಂತ ಶ್ರೇಷ್ಠವಾದ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿದ್ದೀರಿ. ಮತ್ತೇನು ವಿಷಯ ಹೋಗ್ಬೇಕು, ನೀವೆಲ್ಲ ಲಿಂಗಾಯತರಾಗಬೇಕು. ಸಿದ್ಧಲಿಂಗೇಶ್ವರ ಹೇಳಿದ್ದೇನೆ, ಬೇರೆ ಏನಲ್ಲ. ಸಿದ್ಧಲಿಂಗ ಕಲ್ಯಾಣ ಮಾಡ್ಕೊತೀರಿ, ಅಪ್ಪ ಬಸವಣ್ಣ ಹೇಳಿದ್ದು, ಸಿದ್ಧಲಿಂಗೇಶ್ವರ ಹೇಳಿದ್ದು, ಎಲ್ಲ ಒಂದ ಬೇರೆ ಏನಿಲ್ಲ ಇಲ್ಲ. ಅದಕ್ಕೆ ಸಿದ್ಧಲಿಂಗೇಶ್ವರ ನಮ್ಮ ಬಂಡಗಿ ಸಮಾಜಕ್ಕೆ ಲಿಂಗಾಯತರಿಗೆ ಮತ್ತೊಂದು ದೇವರೇ ಇಲ್ಲ, ಮತ್ತೊಂದು ದೇವರೇ ಇಲ್ಲ. ಯಾಕಂದ್ರೆ ಕಟ್ಟಿದ ಲಿಂಗ ನಮ್ಮ ಧರ್ಮಗುರು, ನಮ್ಮ ಮಠ. ಇದು ಬಿಟ್ಟು ಮತ್ತೊಂದಿಗೆ ಕಿವುಗೆ ನಮ್ಮ ಕೂಡದ ಸಂಗಮ ದೇವ. ನಮ್ಮ ಹೆಣ್ಮಕ್ಳು ದೇವ್ರು ಭಾಳ ಎದ್ದುಕೊಂಡು ಹೊಂಟ ಬಟ್ಟೆಗೆ ಎಣ್ಣೆ ಹಾಕಿ ಆಜೆಟ್ ಹಾಕಿ ಒಂದು ಆಜೆಟ್ ಆಜೆ. ನಿಮ್ಮ ದೇವ್ರು ನಿಮ್ಗೆ ಈ ಮಠ ಕಟ್ಟಿದ್ದಿಂದ ನಿಮ್ಮ ಸಮಾಜದ ಗುರು. ಇದು ಬಿಟ್ಟು ಮತ್ತೊಂದು ದೇವ್ರು ಇಲ್ಲ. ಮತ್ತೊಂದು ದೇವ್ರು ಹಾಗಂದ್ರೆ ಬಸವಣ್ಣ ಸಿದ್ಧಲಿಂಗೇಶ್ವರ ಒಳ್ಳೇದು ಮಾಡೋದೇ ಇಲ್ಲ. ಅದು ಸಿದ್ಧಲಿಂಗೇಶ್ವರ ವಚನ ಹೇಳ್ತಾನೆ ನಿಮ್ಗೆ. ಅದು ಸಿದ್ಧಲಿಂಗೇಶ್ವರ ಲಿಂಗಾಯತ ಕಿವಿಮಾತು ಹೇಳ್ತಾನೆ. ಏನು ಹೇಳ್ತಾನ, ಅದು ಗುಡಿಯಾಗಿದ್ದ ಈಶ್ವರ ನಮ್ದಲ್ಲ, ಆ ಗುಡಿಯಾಗಿದ್ದ ಈಶ್ವರ ನಮ್ದಲ್ಲ. ಲಿಂಗದವ್ರಿಗೆ ಸೇವರಿಗದು, ಲಿಂಗದವ್ರಿಗದು, ನಮಗಿದು ಮಠ. ನಾ ಕಟ್ಟಿದ್ದಿಂಗ ನಮ್ದು ಇಷ್ಟ ಸೀಮಿತ ನಾವು. ಮತ್ತೆ ಅಲ್ಲಿ ಹೋಗೋರಿಗೆ ಕಿವಿಮಾತು ಹೇಳ್ತಾರೆ. ಸಿದ್ಧಲಿಂಗೇಶ್ವರ ಏನು ಹೇಳ್ತಾನ, ಶೈವರು ಕಟ್ಟಿದ ಗುಡಿಯ ಹೋಗೋದೈತೆ, ಶೈವರು ನಟ್ಟ ಲಿಂಗವ ಮುಟ್ಟಿ ಪೂಜೆದೈತೆ. ತನ್ನ ಗುರು ಕೊಟ್ಟ ಲಿಂಗ ಕೊಂಡದ ಅಡಿಯೆಂದು ನಟ್ಟಿದ್ದ ಲಿಂಗ ಕೊಟ್ಟಿದ್ದಂಬ ಬಟ್ಟೆಗೆ ನೋಡಿ ಹೊಟ್ಟೆ ಹುಣ್ಣಾದಂತ ನಾವು ಬಿಟ್ಟಿದ್ದೇನೆ. ಕೈಯನ್ನು ಹಿಂಡಂತೆ ಇಷ್ಟ ಲಿಂಗವನ್ನು ಹೊಂಡಂತೆ
ಕೈಯಲ್ಲಿ ಹಣ್ಣಿದ್ದಂತೆ ಮರವನ್ನೇರಿ ಕೊಂಬೆಯ ಬಾಚಿ ಕಾಯ ಕೊಯ್ಯುವ ಅದು ನೋಡದಂತೆ ಅನಾದಿ ಮೂಲ ನುಡಿಯ ನಿನ್ನ ಕಲಸ್ತದ ನೀನು ಅರಿಯದೆ ಬೇರೆ ಲಿಂಗ ಉಂಟು, ಬೇರೆ ಕ್ಷೇತ್ರ ಹಂಗೆ ಎಂಬುದು ಎಂದೆಂದಿಗೂ ಇದ್ದ ಮಹಾಲಿಂಗವು ಶ್ರೀಸಿದ್ದೇಶ್ವರ ಪ್ರಭುವೇ. ಈ ಸಿದ್ಧಿಗೆ ಹೊತ್ತಿದ ನೀವು ಲಿಂಗಾಯತರಾಗಿ ಶೆಟ್ರಾಗಿ ಈ ಒಂದು ವಚನ ಪಚನಾಗ ನೀವು ಶೆಟ್ರಾಗಿ ಸಾರ್ಥಕತೆ. ವಚನ ಪಚನ ಆಗ್ಬೇಕು, ವಚನ ಅಪಚನ ಆಗ್ಬಾರ್ದು. ವಚನ ಪಚನ ಮಾಡೋದು ಚೆನ್ನಾಗಿರ್ತದ. ಅದಕ್ಕಂತ ದೃಷ್ಟಿಯಿಂದ ಬಸವಣ್ಣ ಏನ್ ಹೇಳಿದ, ಸಿದ್ಧಲಿಂಗೇಶ್ವರ ಏನ್ ಹೇಳಿದ, ಎಲ್ಲ ಅರ್ಥ ಶುದ್ಧವಾಗಿ ಈ ಸಮಾಜಕ್ಕೆ ಸಾರ್ಥಕತೆ. ನಾ ಹೇಳೋದಿದ್ದಾರೆ ತಿಳ್ಕೊಂಡಾರೆ ಅಂದ್ರೆ ನಾ ಹೇಳಿದ್ದಾರೆ ಈ ತಿಳ್ಕೊಂಡಾರೆ ಆದ ಹೇಗೆ ನಮ್ಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ರು. ಭಾಳ ಚಂದ ಒಳ್ಳೆ ಕಾರ್ಯಕ್ರಮ. ನಮ್ಮ ಹುಡುಗರಿಗೆ ಪ್ರೋತ್ಸಾಹದ ಕಾರ್ಯಕ್ರಮ ಭಾಳ ಸಂತೋಷ. ಇದನ್ನು ಮಾಡಲೇಬೇಕು. ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಅಂದ್ರೆ ಅವ್ರಿಗೆ ಮುಂದಿನ ಭವಿಷ್ಯ ಅವ್ರು ರೀಚ್ ಗೋಲ್ ಅವ್ರು ತಮ್ಮ ಗುರಿಯನ್ನು ಮುಟ್ತಾರೆ ಗಟ್ಟಿಗೆ. ಭಾಳ ಸಂತೋಷ ಕಾರ್ಯಕ್ರಮ. ಯಾಕಂದ್ರೆ ಮಕ್ಕಳು ಓದೋಕೆ ಅದಕ್ಕೆ ಚೆನ್ನಾಗಿ ತಿಳ್ಕೊಂಡ್ರಿ. ನೋಡು ನಮ್ಮ ಮನರಂಜಿಗೆ ಅವರು 99 ಪಾಯಿಂಟ್ ಚಪ್ಪಾಳಿ ಬಿಡೋದು ಸರ್. ಅವ್ರಿಗೆ ಚಪ್ಪಾಳಿ ಬಿಡಿ ಅದರ ಕೂತ್ಕೊಂಡು 99 ಪಾಯಿಂಟ್ ಯಾರು ಮಾಡ್ತಾರೆ. ನಮ್ಮ ಬಂಡಿ ಸಮಾಜವಾಗಿದ್ದಂಥ ಚುರುಕು ಬುದ್ಧಿ ಮತ್ತೊಂದು ಬರೀ ಭಾಳ ಕಡಿಮೆ, ಭಾಳ ಕಷ್ಟ, ಭಾಳ ಚುರುಕಾದ ಬುದ್ಧಿ ನಮ್ಮ ಬಂಡಿ ಸಮಾಜದೊಳಗೆ ಭಾಳ ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಇಷ್ಟು ಹೋದಾಗ ನಾ ಹೆಮ್ಮೆ ಪಡು, ಸಂತೋಷ ಪಡ್ತಾ ಇಲ್ಲ. ಅದಕ್ಕೆ ನಾವು ಚೆನ್ನಾಗಿ ಈ ಪಾಠ ಹೇಳ್ಕೊಂಡು ಚೆನ್ನಾಗಿ ತಿಳ್ಕೊಂಡಿದ್ರೆ ಯಾಕೆ ಅದಕ್ಕೆ ಮುಂದೆ ಹೆಚ್ಚಾಗಿ ಬಂಡಿ ಸಮಾಜದೊಳಗೆ ಬುದ್ಧಿ ಚುರುಕಿರ್ತದೆ. ಬುದ್ಧಿ ಭಾಳ ಬಂಜರ ಬುದ್ಧಿ. ಅದಕ್ಕೆ ನಮ್ಮ ಮಕ್ಕಳು ಭಾಳ ಹುಷಾರಿರ್ತಾರೆ, ಚೆನ್ನಾಗಿರ್ತಾರೆ. ಮತ್ತು ಅವ್ರು ಹೇಳೋದು ನಾ ಕೇಳೋದಂದ್ರೆ ಒಬ್ಬ ಟೀಚರ್ ಹಿಂಗೆ ಪಾಠ ಹೇಳ್ತಿದ್ದ. ಬರೋದು ಏನು ಬಂದ, ದಿಸ್ ಇಸ್ ಮೈ ಹೆಡ್ ಅಂತ ಬರೋದು. ಇದಕ್ಕೇನರ್ಥ? ಇದು ನನ್ನ ಅರ್ಥ ಇಲ್ಲ, ಇದು ನನ್ನ ಅರ್ಥ ಇರ್ತದೆ. ಒಬ್ಬ ಹುಡುಗ ನಡುವೆ ಅಲ್ಲ ಸರ್ ದಿಸ್ ಇಸ್ ನಾನು ತೆಗಿ ಅಂದ್ರೆ ಅದು ಲೋಪಣಾತ್ಮ ನಾನು ತೆಗಿ ಅಂತ ಹೇಳಿ ಮಾಸ್ತರವ. ಆ ಹುಡುಗ ಎತ್ತಿಕೊಂಡ ದಿಸ್ ಇಸ್ ಮೈ ಹೆಡ್ ಅಂದ್ರೆ ಇದು ನಮ್ಮ ಮಾಸ್ತರ್ ತೆಗಿ ಎತ್ಕೊಂಡ್ಬಿಟ್ಟವ. ಹಾಗಾಗ್ಬಾರ್ದು. ನಾ ಹೇಳಿದ ಮೇಲೆ ಅರ್ಥ ಮಾಡಬೇಕು. ಹಿಂಗೆ ಮಾಡ್ಕೊಂಡು ಮನೆಗೆ ಮಾಡ್ಬೋದು. ದಿಸ್ ಇಸ್ ಹೆಡ್, ಇದು ನಮ್ಮ ಮಾಸ್ತರ್ ನಮ್ಮ ಹೇಳ್ಕೊಂಡು ಅವ್ರ ಅಪ್ಪಿಟ್ಟು ಇಂಗ್ಲೀಷ್ ಬರ್ತಿದ್ದ ಅದು ನಿಮ್ಗೆ ಯಾಕೆ ಪಾಠ ಏನಪ್ಪ ಅಂದ್ರೆ ನಮ್ಗೆ ಏನಂತ ದಿಸ್ ಇಸ್ ಹೆಡ್ ನಾನು ತಲೆ ಅಂತ ಹೇಳಿ ನಮ್ಮ ಮಾಸ್ತರ್ ಅಂತ ಹೇಳಿ. ಹಂಗಲ್ಲೋದಾಗ ದಿಸ್ ಇಸ್ ಮೈ ಹೆಡ್ ಇದು ನನ್ನ ತಲೆ ಅಂತ ಅವ್ರ ಅಪ್ಪ ಅದು ಮಾಸ್ತರ್ ನಾನು ತಲೆ ಹತ್ರ ಬಂದು ನಾನು ತಲೆ ಬೇಗ ಅಂದ ಅವರಪ್ಪ. ಅಲ್ಲೋ ಪುಣ್ಯಾತ್ಮ ದಿಸ್ ನಾನು ಆತ ಬೈದ ಅವರಪ್ಪ. ಸರಿ ಆ ಹುಡುಗಿ ಎತ್ತಿಕೊಂಡ ದಿಸ್ ಇಸ್ ಮೈ ಹೆಡ್ ಅಂದ್ರೆ ಸಾರ್ ಬೇಡ ಮಾಸ್ತರ್ ತಲೆ ಮನೆ ಬಂದು ನಮ್ಮಪ್ಪನ ತಲೆ ಎತ್ತಿಕೊಂಡ. ಹೀಗಾಗಿ ಅದ್ರ ಬುದ್ಧಿವಂತರ ಹಾಕಾರ ಹಿಂಗ ಹೋತು ಸಾಹೇಬ್ ಬಂದು ಸಾಯ್ದಾಗ ಅವನ್ನ ಕೇಳ್ಬೇಕು. ಅವರು ಸ್ಟ್ಯಾಂಡಪ್ ಅಂದ್ರು. ಏನ್ ನಿಂತ ಏನಪ್ಪ ದಿಸ್ ಇಸ್ ಮೈ ಹೆಡ್ ಅಂದ್ರೆ ಏನು? ದಿಸ್ ಇಸ್ ಮೈ ಹೆಡ್ ಅಂತ ಸಾಧ್ಯ ನಮ್ಮ ಮಾಸ್ತರ್ ತಲೆ ಮನೆ ಬಂದು ನಮ್ಮ ಅಪ್ಪನ ತಲೆ ಅಂತ. ಏನು ಎಂತ ಸಾಗಿರ್ತೀನಿ ಮಾಸ್ತರ್, ಏನು ಕಲ್ಸಿದ್ದೀವಿ ಒಂದು ಏನು ಕಲ್ಸಿದ್ದೀನಿ ಒಂದು ಮಾಸ್ತರ್ ಬೈದಾರೆ. ಹಂಗಲ್ಪ ದಿಸ್ ಇಸ್ ಮೈ ಹೆಡ್ ಇದು ನನ್ನ ತಲೆ ಅಂತಂದು ಸಾಹೇಬ್ ಏನು ಸರ್ ಇನ್ನೊಂದು ತಲೆ ಸೇರಿಸ್ತೀನಿ ಹಾಗಂತವ. ಇನ್ನು ಎಲ್ಲಿ ತನಕ ಅರ್ಥ ಆಗುದಿಲ್ಲ. ಲಿಂಗಾಯತರು ಬಂದಿರೋದ್ಮೇಲೆ ಹೊಳ್ಳ ಲಿಂಗ ಇರಬೇಕು. ಇದು ನಿಮ್ಗೆ ಅರ್ಥ ಆಗುದಿಲ್ಲ. ಬಸವಣ್ಣ ಆಶೀರ್ವಾದ ಇಲ್ಲ, ಸಿದ್ಧಲಿಂಗೇಶ್ವರ ಆಶೀರ್ವಾದ ಇಲ್ಲ. ಕಡ್ಡಾಯವಾಗಿ ಲಿಂಗರಾಗಬೇಕು ನಿಮ್ಗೆ ಕೊಳ್ಳಾಗ. ಎಷ್ಟು ಮಂದಿ ಲಿಂಗ ಕೈ ಎತ್ರಿ, ಎಷ್ಟು ಮಂದಿ ಕೈ ಎಷ್ಟು ಮಂದಿ ಲಿಂಗ ನಿಮಗೆ ಕೆಟ್ಟ ಮಂದಿ ಆಯ್ತು. ಲಿಂಗಾಯತ ಕೊಳ್ಳ ಲಿಂಗ ಬಿಟ್ಟ ನಮ್ಮ ಧರ್ಮಕ್ಕೆ ಅಪಚಾರ ಮಾಡ್ತಾಗತ್ತೆ. ನಮ್ಮ ಧರ್ಮಕ್ಕೆ ಅಪಚಾರ. ನೀವು ಮತ್ತೆ ಕೊಳ್ಳ ಕಟ್ಬೇಕು, ಮತ್ತೆ ಲಿಂಗ ಹಾಕಬೇಕು. ಕೈ ಬಿಡ್ರಿ 25 ದೇವ್ರಿಗೆ ಹೋಗೋದು ನೀವೆಲ್ಲ ಕೊಳ್ಳ ಲಿಂಗ ಹಾಕಿಬಿಡ್ರಿ ಅಂದ್ರೆ ನಾವು ಬಂಜಿ ಹುಡುಗಿ ಸಾಕ್ಬೇಕಿದೆ. ಬಂಜಿಗೆ ಕೊಳ್ಳಾಗ ನಮ್ಮ ಧರ್ಮ ನಮ್ಮ ಸಿದ್ಧಾಂತ 8ನೇ ತಿಂಗಳ ಗರ್ಭಕ್ಕೆ ಲಿಂಗ ಕಟ್ಟಬೇಕು. ನಾವು ಹುಟ್ಟಿದ ಲಿಂಗ ಹೋದ್ರು ಸತ್ತು ಲಿಂಗ ಐತೆ. ನಾವು 8ನೇ ತಿಂಗಳ ಗರ್ಭ ಕಟ್ಟ ಲಿಂಗ ಕಟ್ಟಬೇಕು. ಅದಕ್ಕಂತ ಕಟ್ಟವ್ಯವ ಇವ್ರ ಪರ 8 ಮಂದಿ ಪರ ಪುಣ್ಯಾತ್ಮ ಕೂತಾರೆ ಕಟ್ಕೊಂಡು ಸೇರು. ಈಗ ಇವು ಏನು ನಡೆದದ ಇನ್ನೇ ನಡೀತದ ಕೂನ ಸಿಕ್ಕದಂಗಾಗಿ ಜಪ್ಪ ಜಗ ಜನರ ರೀತಿ ನಮ್ಮ ಜಗ ಜನರ ರೀತಿ. ನಾ ಬೇಕಾದ್ರೆ ಹೇಳ್ತಿ ವರ್ಷ ಪುರಾಣ ಹಚ್ಚಾರ ಪುರಾಣ ಹೇಳ್ತಾನ. ಆ ಬಂದ್ ಶಾಸ್ತ್ರಿ ಮಗ ತಂತ ಹೇಳ್ತಾನ. ಅವ ಯಾಕೆ ಹೇಳ್ತಾರ ಬಂದ್ ಶಾಸ್ತ್ರಿ ಅವ ದುಡ್ಡು ಕೊಡ್ತಾರ ತೊಗೊಂಡು ಮಗ ತಂತ ಹೇಳ್ತಾನೆ ಶಾಸ್ತ್ರಿ ಅವ. ಇದನ್ನು ಹೇಳೋರು ಯಾರು? ನಮ್ಮ ಸಮಾಜ, ನಮ್ಮ ತತ್ವ, ನಮ್ಮ ಸಿದ್ಧಾಂತ ಗಟ್ಟಿ ಬಿಟ್ಟ ತಿಳ್ಕೊಬಿಟ್ಟು ಈ ಸಮಾಜ ಹುಟ್ಟಿಂದ ನಮ್ಮ ಧರ್ಮ ನಮ್ಮ ತತ್ವ ತಿಳ್ಕೊಳ್ಳೋದೇ ಇದ್ರೆ ನಮ್ಗೆ ಒಳ್ಳೇದಾಗೋದೇ ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ಮಾಡ್ರಪ್ಪ. ನಾನು ಭಾಳ ಮಾತ್ರ ಟೈಮ್ ಬಾಳಿಗೆ ಸಮಯ ನನಗೊಂದು ತಾಸು ಬೇಕು ಬಂದಾಗ ಟೈಮ್ ಬಾಳಿಗೆ. ಅದಕ್ಕೆ ನೀವೆಲ್ಲ ಯಾವ ದೇವ್ರು ಹೋಗ್ಬೇಡ್ರಿ. ಆದಿವಾದ ಇದು ಕಾರ್ಯವ ದುರ್ಗವ್ವ ಮಾಯವ ಕಾರ್ಯವ ನಿಮ್ಮ ಯಾರು ಏನು ಬೇಡಿ ಎದಕ್ಕೂ ಹೋಗ್ಬೇಡ್ರಿ ನೀವು. ಇದು ಮಠ ನಿಮ್ದಿದು. ಈ ಮಠ ನಿಮ್ಗಾಗೈತಿದ್ದು. ಇದು ಮಠ ನಿಮ್ಮದು. ಆಚಾರ ಮಠಕ್ಕೆ ಬರಬಾರ್ದು ಬರಬಾರ್ದು ಮಠಕ್ಕೆ ನಿಮ್ಮನ್ನು ಯಾಕೆ ಬರ್ಬಾರ್ದು ಮಠಕ್ಕೆ ನಾವು? ಮಠ ನಿಮ್ದಿದು.
ಮಠದ ಬರೀ ಹಿಂದೆ ನಿನ್ನ ಜಾಗ ಇದು, ಮತ್ತೊಂದು ಜಾಗ ನಿನ್ನ ಮಠದ ಇದು, ನಿನ್ನ ಜಾಗ ಇದು. ಬರ್ರಿಪ್ಪ ನಿಂಗ ಕಟ್ರಿ, ನಿನ್ನ ಪೂಜೆ ಮಾಡಿ ಮಠಕ್ಕೆ ಬರ್ರಿ. ಅಲ್ಲಿ ಸಿದ್ದರಾಮೇಶ್ವರ ಜೀವಂತ ಸಮಾಧಿಸ್ತ ಯಾರು ಬಂದು ಭಕ್ತಿ ಕೇಳ್ತೀರಿ ಎಲ್ಲ ಇಷ್ಟ ಸಿದ್ಧಿ ಆಗುತ್ತೆ. ಯಾ ದೇವ್ರು ಏನು ಮಾಡೋದಿಲ್ಲ ನಿಮಗೆ. ಅದಕ್ಕೆ ದೃಷ್ಟಿಯಿಂದ ಬರ್ರಿ, ಮಠ ನಿಮ್ದು, ನಿಮಗಾಗಿ ಮಠ ಅದು, ಬೇರೆ ಏನಿಲ್ಲ. ಮಠ ನಿಮ್ಗಾಗಿ, ನಿಮ್ದ ಮಠ ಇದು, ನಿಮಗಾಗಿ ಮಠ ಆಯ್ತು, ನಿಮ್ಗಾಗಿ ಮಠ ಆಯ್ತು. ಬಂದು ನಮಗೆ ತೊಂದರೆ ಕೊಟ್ರಿ, ನೀವು ನಮಗೆ ತೊಂದರೆ ಕೊಟ್ರಿ ಆಗಂತ ಅದೆಲ್ಲ ಬೇಡ್ರಪ್ಪ. ಮಾಡ್ರಿ, ಬರ್ರಿ, ಹೋಗಿ ಭಕ್ತಿ. ಯಾಕಂದ್ರೆ ನೀವು ಭಕ್ತಿ ಷಡ್ಜ ಸಮಾಜ, ಬಾಂಡಿ ಸಮಾಜ ಭಕ್ತಿ ತುಂಬೈತಿ. ಅದಕ್ಕೆ ಬಸವಂತ ವಚನ ಹೇಳ್ದ, ಈ ಜಗತ್ತಿಗೆ ಬಾಂಡಿನ ಅವಶ್ಯಕತೆ ಬಹಳ ಐತಿ, ಬಂಡಿಗಳ ಅವಶ್ಯಕತೆ ಬಹಳ ಐತಿ. ಮಟ್ಟ ವ್ಯಾಪಾರ ಗೊತ್ತಿಲ್ಲ, ಸಾಮಾನು ಗೊತ್ತಿಲ್ಲ, ಎಲ್ಲ ತಂದ್ಕೊಟ್ಟು ಜಗತ್ತಿಗೆ ದೂರ ಸಾಮಾನು ತಂದು ಕೊಟ್ಟರು ಬಂಡಿಗಳು ಗೊತ್ತಿದೆ, ಜನ ಗೊತ್ತಿದ್ದಿಲ್ಲ, ವ್ಯಾಪಾರಸ್ಥರು ಮಂದಿಗಳು. ಅದಕ್ಕೆ ಬಸವಂತ ವಚನದಾಗ ಏನ್ ಹೇಳಿದ, ಪ್ರಾಮಾಣಿಕ ಸಮಾಜ ಬಂಡಿನ ಸಮಾಜ ಅಂದ್ರೆ ಅತ್ಯಂತ ಪ್ರಾಮಾಣಿಕ ಸಮಾಜ. ಅದಕ್ಕೆ ಬಸವಂತ ವಚನದಾಗ ಏನ್ ಹೇಳಿದ, ಗೆಳೆಯವನೊಂದು ಹಿಡಿದಪ್ಪ ಅಂಗಡಿ ನೆಕ್ಕಿ ಹರಿದ ಕೂಲಿದ್ದ ನಮ್ಮ ಮಹಾದೇವ ಶಕ್ತಿ. ಒಮ್ಮನ ಮಾದರಿ ಒಳ್ಳೆ ನುಡಿಯವನು, ಇಮ್ಮನ ಮಾದರಿ ನುಡಿಯ, ಅರ್ಧ ಕಾಣಿಯ ಸೋದ, ಅರ್ಧ ಕಾಣಿಯ ಗಂಧ, ಜಾಣ ನೋಡುವ ನಮ್ಮ ಕೂಡದ ಸಂಗಮದೇವ. ಈ ವಚನ ಎಷ್ಟು ಚೆನ್ನಾಗಿತ್ತು ವಚನ. ನಮ್ಮ ಬಡಿಗೆ ಸಂಬಂಧಪಟ್ಟಂತ ವಚನ, ನಿಮಗೆ ಸಂಬಂಧಪಟ್ಟ ವಚನ. ನೀವು ಮೊದಲ ಶ್ರೇಷ್ಠಿ ಈ ಜನಾಂಗದೊಳಗ, ಈ ನಾಡಿನೊಳಗ, ಈ ದೇಶದೊಳಗ, ಈ ಜಗತ್ತಿನೊಳಗ ಶ್ರೇಷ್ಠ ಸಮಾಜ ಅಂದ್ರೆ ಬಂಡಿನ ಸಮಾಜ. ಅದಕ್ಕೆ ಮತ್ತೆ ಶ್ರೇಷ್ಠಿ ಅಂತಿತ್ತು. ಅದೇನು ಬಂತೀಗ, ನಾನೇನು ಮಾತು ರುಮಾಲ ಸುತ್ತು ಬರೀ ರುಮಾಲ ಅದು ಬಿಟ್ಟು ಟೊಬ್ಬಿ ಹಾಕುತ್ತೆ, ಹಾಕಿ ಟೊಬ್ಬಿ ಟೊಪ್ಪಿ ಹಾಕಿ ಟೊಬ್ಬಿ ಹಾಕುತ್ತೆ, ಟೊಬ್ಬಿ ಹಾಕಿದ್ರೆ ಈ ಟೊಬ್ಬಿ ಬಂತು, ಟೊಬ್ಬಿ ಹಾಕೊಂಡ್ಯಾರಪ್ಪ ಶರ್ಟ್ ಎಲ್ಲ ಕೊಡ್ತೀವಿ. ಅದಕ್ಕೆ ಎಲ್ಲಿ ಬಂತು ಈಗ, ಶ್ರೇಷ್ಠ ಬಂತು, ಬಂಡಿಗಳು ಬಂತು, ಅದಾದ ಎಲ್ಲಿ ಬಂತು ಶರ್ಟ್ ಅಂತ ಬಂತು ಈಗ. ಅದಕ್ಕಂತ ದೃಷ್ಟಿಯಿಂದ ಶ್ರೇಷ್ಠವಾದ ಸಮಾಜ ನಮ್ಮ ಸಮಾಜ, ಬಂಡಿ ಸಮಾಜ. ಅದಕ್ಕಿಂತ ಸಮಾಜ ಗುರುತ ಎಲ್ಲ ನಾವು ಪುಣ್ಯಾತ್ಮ ತಿಳ್ಕೊಬೇಕಿಲ್ಲ. ಅದಕ್ಕೆ ನಮ್ಮ ಸಮಾಜ, ನಮ್ಮ ತತ್ವನ ತಿಳ್ಕೋಬೇಕು. ಮತ್ತೆ ಯಾವಾಗ ತಿಳ್ಕೊಳ್ಳೋದು, ಏನ್ ತಿಳ್ಕೊಳ್ಳೋದು? ಬೇರೆ ಕಾರ್ಯಕ್ರಮ ಮಾಡಿದ, ಅಲ್ಲಿ ಮಾಡಿದ, ಇದನ್ನ ಮಾಡಿದ, ಅದನ್ನ ಮಾಡೋದಕ್ಕಿಂತ ನಾವು ಯಾರು ಎಲ್ಲಿದ್ದೀವಿ, ಯಾವ ಸಮಾಜ ಹುಟ್ಟಿವಿ, ನಾವು ಹೆಂಗಿರ್ಬೇಕು, ಇದನ್ನ ತಿಳ್ಕೊಳ್ಳೋ ಸಮಾಜ ಮುಖ್ಯವಾದ ಗುರಿ. ಇದು ಬಹಳ ಗುರಿ. ಇದ್ರ ಜೊತೆಗೆ ಇರಬೇಕು. ಮಾಡಿ ಜಾಂತ ಬದ ಕೈಗಳನ್ನು ಕಟ್ಟಿ, ಮತ್ತೊಂದು ಮಾಡಿ, ಎಲ್ಲ ಮಾಡಿ, ಸಂಘಟನೆ ಮಾಡಿ, ಸಮಾಜ ಕಟ್ಟಿ ಬಂಡಿ ಸಮಾಜ. ಅದ್ರ ಜೊತೆಗೆ ಸ್ವಲ್ಪ ಧರ್ಮ ಜೀವಂತ ಉಳಿದಂತ ಹೇಳುದು. ಧರ್ಮ ಇಂಥದ್ದು ಬೇರೆ ಬೇರೆ ಹೋಗ್ತಾ ಇದ್ದಾರೆ, ನಾ ಮಾತಾಡೋದು ಬೇರೆ, ಅವ್ರು ಮಾತಾಡೋದು ಬೇರೆ. ಧರ್ಮ ಜೀವಂತ ಉಳಿಬೇಕು ನಾ ಹೇಳೋದು. ನಂಬಬೇಕು, ವಿಶ್ವಾಸ ಇರ್ಬೇಕು. ಇದಕ್ಕೆ ಇಷ್ಟಲಿಂಗ ಅಂತಾರೆ, ಇದಕ್ಕೆ ಏನಂತ ಇಷ್ಟಲಿಂಗ ಅಂತಾರೆ. ನಿತ್ಯ ಪೂಜೆ ಮಾಡಿದ್ರೆ ಏನ್ ಕೇಳಿದ್ರೆ ಎಲ್ಲ ಕೊಡ್ತಾರೆ, ಶಕ್ತಿ ನಿಂತೈತೆ. ಅಲ್ಲಿ ಆ ದೇವ್ರಿಗೆ ಆ ದೇವ್ರಿಗೆ ಕೊಡುದು ನಿಮ್ಗೆ. ನಿನ್ ಪೂಜೆ ಮಾಡ್ರಿ, ಅಧ್ಯಯನ ಮಟ್ಟಿಗೆ ಬರ್ರಿ, ಎಲ್ಲ ಶಕ್ತಿ ಬರ್ತದೆ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಬಂಡಿ ಸಮಾಜ ಶ್ರೇಷ್ಠ ಸಮಾಜ, ನೀತಿವಂತ ಸಮಾಜ, ಭಕ್ತಿವಂತ ಸಮಾಜ. ಈ ಸಮಾಜಕ್ಕೆ ಶಿವನ ಕೃಪಾ ಐತಿ, ಬಸವನ ಕೃಪಾ ಐತಿ, ಸಿದ್ಧಲಿಂಗೇಶ್ವರ ಕೃಪಾ ಐತಿ. ಅದನ್ನು ಕೆಚ್ಚ ಹೋಗೋದು ನೀವೆಲ್ಲ. ಹಾಗಾದ್ರೆ ವಚನ ಹೇಗೆ ಆಗಲೇ ಸಿದ್ಧಲಿಂಗ ವಚನ, ಆ ವಚನ ವಚನ ಮಾತನ್ನು ಬಿಚ್ಚಿ ಟೈಮ್ ಬಾಳಿರುತ್ತೆ. ಅರ್ಥ ಮಾಡಿ ಇಂಥದ್ದು ವಚನ ಹೇಗೆ ಅರ್ಥ ಮಾಡಿದ್ವಿ, ಇಂಥದ್ದು ಸೇಮ್ ಮೀನಿಂಗ್, ಇಂಥದ್ದು ವಚನ ಅರ್ಥ ಮಾಡಿದ್ವಿ. ಏನ್ ಹೇಳಿದ್ರು, ಹಾಲ ಹಿಡಿದು ಬೆಣ್ಣೆಯನ್ನು ನಡೆಸದಂತೆ, ಲಿಂಗ ಹಿಡಿದು ತೀರ್ಥಲಿಂಗಕ್ಕೆ ಹೋಗೋದಂತೆ, ಲಿಂಗದ ಪಾದೋದಕ ಪ್ರಸಾದವನ್ನು ಅನ್ನ ಹೋಗಿ ಅನ್ಯಶಾಸ್ತ್ರಕ್ಕೆ ಹಾನೈಸಬೇಕಕ್ಕೆ. ಇಷ್ಟಲಿಂಗವನ್ನು ಧರಿಸಬೇಕ, ಸಾವಲಿಂಗಕ್ಕೆ ಗುಡಿಯಾಗಿ ಈಶ್ವರ್ಗ ಶರಣಂದುಡೆ ತಲೆಯದೆ ಹುಟ್ಟಿಸುವ ಸ್ವಾಮನ ಗರ್ಭದಲ್ಲಿ. ಅನೆಂತಂದ್ರೆ ಶಿವದಂತ ನಮ್ಮ ಸ್ವಂತ ಮಾತಾಡಪ್ಪ ಅಂದ್ರೆ ಅಕ್ಕ ಮಾದೇವಿ. ಆಕೆ ಸೆಟ್ಲ್ ಸಮಾಜ, ನಮ್ಮ ಸಂಕ್ಷಿಪ್ತ ಸಮಾಜ ಹುಟ್ಟಲಿಕ್ಕೆ ಅಕ್ಕ ಮಾದೇವಿ. ನಮ್ದು ಮಾತಾಡಪ್ಪ ಅತ್ಯಂತ ಪ್ರಾಚೀನ ಪುರಾಣ ಹಿಂಗೆ ಏನು, ಇಷ್ಟಲಿಂಗಮ ವಿಶ್ವಸ ತೀರ್ಥಲಿಂಗಮ ನಮಸ್ಕೃತ ಸ್ವಾಮಿಯಲ್ಲಿ ಶತಕತ್ವ ಶಾಂತ ನಗ್ರಹಮಾಚರಣೆ. ಇದರಾಗ ಅವಿಶ್ವಾಸ ಮಾಡಿ ಆ ಹೂತಿಂದ ಈಶ್ವರ ನಮಸ್ಕಾರ ಹಾಗೆ ಅಂದ್ರೆ ಒಂದು 100 ಬೇರೆ ನಾಯಿದಿಂದ ಹೋಗ್ತದೆ. ಸ್ವಾಮಿಯಲ್ಲಿ ಶತಕತ್ವ ಒಂದು 100 ಬೇರೆ ನಾಯಿದಿಂದ ಹೋಗ್ತದೆ. ಆಮೇಲೆ ಶಾಂತ ನಗ್ರಹಮಾಚರಣೆ ಚಾಟನಿಗೆ ಇದನ್ನರಿತು ಗುರುಪಟ್ಟ ಲಿಂಗದಲ್ಲಿ ಎಲ್ಲ ತೀರ್ಥಗಳು ಮುಕ್ತರಪ್ಪದಲ್ಲಿ ಇಂತಂದರೆ ಗುರುಪಟ್ಟ ಲಿಂಗವಾಗಿ ಇದು ಮಾಡಿ ಹಿಟ್ಟು ಹೋದಾದಂಗೆ ಅಗೋರ ನರಕ ತಪ್ಪದ ಕಾರಣ ಚೆನ್ನಮಲ್ಲಿಕಾರ್ಜುನ ಸಾಕ್ಷಾತ್ ವಚನ ಲೇಟ್ ಮಾಡಿ ಸರ್. ಚಿನ್ನ ಮಹಾಜನ ಗತಿಸಬಂತ ದೊಡ್ಡವ್ರ ದಾರಿ ಇಟ್ಕೊಂಡು ಹ್ಯಾಂಗೆ ಹೋಗ್ಯಾರ ಹಂಗೆ ಹೋಲಿಕ್ಕೆ ಪ್ರಯತ್ನ ಮಾಡಬೇಕು. ಅಕ್ಕ ಮಾಡಿ ಒಂದಾಗಿ 12ನೇ ಶತಮಾನದಾಗ ಅಲ್ಲಿ ಹೋಗುವಾಗ ಬಂದಾಗ ಬರೀ 18-16 ವರ್ಷದ ಯುವತಿ ಅಲ್ಲಿ ಬಂದಂತ ಅನೇಕ ಮಹಾನ್ವಾದ ಯೋಜನೆಗಳು ಶರಣ ಸಂತರಿದ್ರು. ಈಗ ಬಸವಣ್ಣ ಭಕ್ತಿ ಸಾಚಿದ ಸಣ್ಣ ಬಸವಣ್ಣ ಜ್ಞಾನ ಪ್ರಭುದೇವರು ವೈರಾಗ್ಯ ಅಕ್ಕ ಮಹಾದೇವಿ ಬಂದಾಗ ಭಕ್ತಿ ಜ್ಞಾನ ತ್ರಿವೇಣಿ ಸಂಗಮ ಅಂತ ಅಕ್ಕ ಮಹಾದೇವಿ. ನೀವು ಅಕ್ಕನ ಬಾದವ್ರು ಅಕ್ಕನ ಮಹಿಳೆ ತಿಳ್ಕೋಬೇಕು, ಅಕ್ಕನ ಮಿತಿ ತಿಳ್ಕೋಬೇಕು. ಸುಮ್ಮನೆ ಅಕ್ಕ ಮಹಿಳೆ ಬಾಕಿ ಅಕ್ಕನ ಹಾಡು ಹಾಡಿವಿ ಬಂದ್ವಿ ಹಾಕಿ ಇದ್ದಕ್ಕಲ್ಲ ವಾಯವ್ವ. ನೀವು ಅಕ್ಕನ ಬಗ್ಗೆ ಅಕ್ಕನ ಮಹಿಮೆ ಹೇಗೆ ಏನು ಎಲ್ಲರಿಗೂ ಅಕ್ಕ
ಅಂದ್ ಮುಂಚೆ ಬದಾಗ ಜ್ಞಾನದೊಳಗೆ ಜಮ್ನಾಗಿ ಆಗ್ತಾ ದೊಡ್ಡ ಬಿಡ್ಲಿಕ್ಕೆ ಮಾತು ಬರೆಯ ಮಾದೇವಿ ಆಮೇಲೆ ಅಂತ ಮಾದೇವಿ. ಅದಕ್ಕಂತ ದೃಷ್ಟಿಯಿಂದ ಇದ್ರ ಜೊತೆಗೆ ನಮ್ಮ ಸಮಾಜದ ಬಂಧುಗಳು ನೀವೆಲ್ಲ ಲಿಂಗ ಕಟ್ಟ್ರಿ, ಲಿಂಗ ಪೂಜೆ ಮಾಡ್ರಿ, ಎಲ್ಲೋದು ಮಾಡ್ರಿ. ಯಾಕಂದ್ರೆ ನಂಬಿಕೆ ಹೂ ಅನ್ನಿಸಿವು ನಾವು. ನಂಬಿಕೆ ಹೂವು ಬಂದ ಶಿವಪ್ಪ ಭಕ್ತಿ ಬಾಳ ಮುಖ್ಯ. ಭಕ್ತಿಕ್ಕಿಂತ ಕಳಕಿ, ಭಕ್ತಿಯಿಂದ ಸಾಧ್ಯವಾದ ಯಾವುದೇ ಇಲ್ಲ. ಭಕ್ತಿ ದೊಡ್ಡ ಶಕ್ತಿ ಇರ್ತದೆ. ಅದಕ್ಕೆ ಶಿವಪ್ಪ ಕೂತಿದ್ದ, ಸುಮ್ಮನೆ ಕೂತಿದ್ದ. ದಿವಸ ಭಸ್ಮ ತಂದು ಕೂತಿದ್ದ, ಭಸ್ಮಾಸುರ ಅವ್ರು ರಾಕ್ಷಸ. ದಿವಸ ಭಸ್ಮ ತಂದು ಕೂತ ಶಿವಪ್ಪ ಭಸ್ಮ ಧರಿಸಿದ್ದ. ಈಗ ಕೂತಿದ್ದ, ಈಗ ಒಂದೇ ಶಿವಪ್ಪ ಕೂತಿದ್ದ, ಭಸ್ಮ ತಂದು ಕೊಟ್ಟೆ. ಏನು ಬಾ ಶಿವ ಮಾಡ್ತಪ್ಪ, ಬಾ ಚಲೋ ಮಾಡ್ಕೋ ಭಸ್ಮಾಸುರ, ಏನ್ ಕೇಳ್ತೀವಿ ಕೇಳು, ಹೊರ ಕೇಳು ಅಂತ ಶಿವಪ್ಪ ಶೀತಿ ಬಾರಿ ಅಂದ ಶಿವಪ್ಪ. ಅದು ನಮ್ಮ ಉಪಯೋಗ ಚಲೋ ಉಪಯೋಗ ಆಮೇಲೆ ಚಟ್ಟಂತ ನಮ್ಗೆ ಉಪಯೋಗ ಉಂಟಾಗಪ್ಪ. ಶೀತಿ ಬಾ ಮಾಡ್ತಂತ ಶಿವಪ್ಪ. ಯಾರು ಭಸ್ಮಾಸುರ. ನಾ ಏನ್ ಕೊಡ್ತೀಯ ಅಂತ ಬೇಕಾದ ಕೊಡ್ತೀನಿ ಅಂತ ಕೊಡ್ತೀಯ. ಹ್ಞೂ ನಾ ಏನ್ ಮುಟ್ತಿದ್ದ ಅದು ಪುರ್ಪುರ್ ಸುಟ್ಟು ಹೋಗ ಅಂತ ಹೊರಕೊಡೋದು. ನಾ ಮುಟ್ಟಿ ಸುಟ್ಟು ಹೋಗ್ಬೇಕಾಗಿದ್ದಾಗ ಕೊಡ್ತೀನಿ ಹೋಗಂದವ. ನಾನು ಇಲ್ಲಿ ಮತ್ತೆ ರಾಕ್ಷಸ ಹಾವಳಿ ಚಲವಾದ ತಗ್ಗಾಡನ್ನು ಕೇಳಬೇಕು, ಸುಟ್ಟು ಮಾಡ್ಬೇಕು. ಇವನ್ ಹಾವಳಿ ಹಂಚಾತ ದೇವತೆಗಳು, ಮಾನವರು, ರಾಕ್ಷಸರು ಎಲ್ಲ ದಿಕ್ಕ ಬರ ಇವ್ ಕಣ್ಣಿಗೆ ಬೆಳೆದಿಲ್ಲ. ಹಿಂಗಾಗಿ ಹೋದು ಎಲ್ಲ ದೇವ್ರ ವಿಚಾರ ಮಾಡಿದ್ರು ಏನ್ ಮುಂದೆ ಗತಿ ಏನಪ್ಪ ಅಂತ. ಮತ್ತೆ ವಿಷ್ಣುನಂತ ಹಾಡು ಪುಣ್ಯಾತ್ಮನ ಗತಿ ಏನಂತ ನಾವು ಮಾಡ್ತಾ ಇಲ್ಲ. ವಿಷ್ಣು ಮುಗಿದ್ರಪ್ಪ ತಾಯಿ ಬಂದ. ತಾಯಿ ಯಾರು ಕಣ್ಣಿಗೆ ಬೈದ ಭಸ್ಮದ ಕಣ್ಣಿ ಯಾರಿಗೆ ಬೈಯಾಗಿಲ್ಲ. ಕುಂತಿದ್ದ ಬ್ಯಾಸ್ ಕುಂತ್ಕೊಂಡಿದ್ದ. ಬಂಟಿದ್ದ ಮೋಹಿಂದ್ರ ಪದ ಅತಿ ಸುಂದರ ಹೆಣ್ಣಾಗಿ ಹೊಟ್ಟಿದ್ದೆ ಬಯಲಿದ್ದ. ಯಾಕಂದ್ರೆ ನನ್ನ ಹಾಕಿದಂದ ನಾ ಹೇಳ್ದ ಕೇಳ್ತಂದು ಮಗಂತ ನಂದಾಕಿ ಮೋಹಿನಿ. ನಾ ಹೇಳ್ದಕ್ಕೆ ಕೇಳ್ತೀನಂದ ಬೇಕಾದ್ರೆ ನಾ ಹೇಳ್ದೆ ಹೇಳ್ಬೇಕು, ಹಾಡ್ದಾಗ ಹಾಡ್ಬೇಕು, ನಾ ಕುಳಿಬೇಕು ಸರಿ ಅಂತ ಚಲವಾತು. ದೈ ಕುಣಿಯಾಕಿರ್ತದೆ, ಇವನು ಕುಣಿಯಾಕಿದ್ದ. ಠಾದಲ್ಲಿ ಕುಣಿದ ಹಾವ ಭಾವ ಭಂಗಿ ಮಾಡ್ಕೊಂತ ಆ ತನಿಯೋ ಕೇಳ್ತು ತಾನ ಹಾಕಿ ಮತ್ತೆ ಇವನು ತನ್ನ ತಾನ ಕೇಳಿ ತಾನ ಸುಟ್ಕೊಂಡು ನನಗವ. ಅದಕ್ಕೆ ನಾ ಮಾಡುವಂತ ಮಾಟ ಚೆನ್ನಾಗಿರ್ಬೇಕು. ಬರುವಂತ ಭಕ್ತಿ, ಮಾಡುವಂತ ಭಕ್ತಿ ಪರಿಶುದ್ಧವಾಗಬೇಕು ಅಂದ್ರೆ ದೇವರು ಒಮ್ಮೆ ಹೇಗಾರು ಮಾಡಿದ್ವಿ ಹೇಗಾರು ಅಂದ್ರೆ ದೇವ್ರು ಅದನ್ನು ಆಗೋದಿಲ್ಲ. ಅದಕ್ಕಂತ ದೃಷ್ಟಿಯಿಂದ ಬಂಡಿಗೆ ಸಮಾಜ, ಸೈಯತ್ವದ ಸಮಾಜ, ಭಕ್ತಿವಂತ ಸಮಾಜ, ವಿಚಾರವಂತ ಸಮಾಜ, ಬುದ್ಧಿವಂತ ಸಮಾಜ. ಅದಕ್ಕೆ ನಮ್ಮ ಸಮಾಜ ಗೊತ್ತಾಗ ಕಲ್ಪೂರ್ಣ ಇರ್ತಾರೆ ಬಾ ಜಿಪೂರ್ಣ ಅಂತೇಳಿ ಮತ್ತೆ ಜಿಪೂರ್ಣ ಮಾಡ್ಲಿಕ್ಕೆ ಮನೆ ಮನೆ ಹಾಳೆ ಹೋಗುತ್ತೆ. ಹೇಗಾದ್ರೆ ಹೆಂಗೆ ಮಾಡಿದ್ರೆ ನಮ್ಗೊಂದು 10,000 ರೂಪಾಯಿ ಕೊಡ್ಸೈತಿ ಅಂತಾರೆ, 80,000 ಬರ್ಕೊಂಡ್ರೆ ಅದಕ್ಕೆ ಜಿಪೂರ್ಣರು ಕಲ್ಪೂರ್ಣ ಅಂದ್ರೆ ಬಂಡಿಗೆ ಅಂತಾರ. ಇವರ ನಿಜವಾದ ಚಾಯ್ಸ್ ದಾಡಿ ಹೋಗ್ತಕ್ಕಂಥವ್ರು. ಯಾಕಂದ್ರೆ ಸಮಯ ಬಂದಾಗ ಕೊಡ್ಬೇಕು. ಎಲ್ಲ ಕೊಡುವಂತ ಹೊರಗಡೆ ಬರ್ಸಿ ಕಲ್ಯಾಣ ಮಾಡಿ, ಸಿದ್ಧಿ ಕಲ್ಯಾಣ ಮಾಡಿ ಗೆಟ್ಟ ಒಂದು ಬರ್ಸಿದ. ಈಗ ರೊಕ್ಕ ನೀತಿ ಮಾಡ್ಕೊಂಡು ಬೇರೆ ಕೊಡ್ತೀನಿ ಅದ. ಈಗ ಆ ಗೂಡ್ ಬರ್ರಿ ಬರಸ್ತವ್ರು ಬೇಗ ಕೊಟ್ಬಿಡ್ರಿ. ಹೇಳ್ತದ ಪಟ್ಟಿ ಬರ್ಸಲ್ಲ ಮನೆ ಕೊಟ್ಬಿಟ್ಟು ಮತ್ತೆ ಕೇಳತ್ತ ತಮ್ಗ. ಇವತ್ತು ಯಾರು ಬರ್ಸಲಿಲ್ಲ, ಬರ್ಸತ್ ಮಾಡಿ ಬರ್ಸಲಿಲ್ಲ ಯಾರು. ಪಟ್ಟಿ ಬರ್ಸ್ತವ್ರು ಕೊಡೋರು ಎಲ್ಲ ಮಾಡಿ ಮುಂದುವರೆದು ಕೊಟ್ಟು ಲಗು ನಾ ಕೆಲಸ ಬೇಕಿತ್ತು. ನಾನು ಹೋಗಿದ್ದೆ ಭೂಮಿ ಪೂಜೆ ನನ್ನಕ್ಕೆ ನಾನು ಹೋಗಿದ್ದೆ. ಅದಕ್ಕೆ ಅದಕ್ಕೆ ಬೇಗ ನಾವು ಬರ್ತದೆ. ಎಷ್ಟು ಲಗು ಬೇಗ ಆಗತ್ತೆ ನಮ್ಮ ಈ ಸಮಾಜ ಶಕ್ತಿ ಬರ್ತದಪ್ಪ, ಒಳ್ಳೇದಾಗುತ್ತೆ, ಚಲೋ ಆಗುತ್ತೆ. ಟೈಮ್ ಬಾಳಾಗಿದೆ, ಸಮಯ ಬಾಳಾಗಿದೆ, ಭಾಳ ಮಾತಾಡೋದು. ಅದಕ್ಕೆ ಅದರ ದೃಷ್ಟಿಯಿಂದ ನಮ್ಮ ಅಕ್ಕನ ಬಂದವರು, ನಮ್ಮ ಅಣ್ಣವರು, ಹಿರಿಯರು ಎಲ್ಲರೂ ತಗೊಂಡು ಸ್ವಲ್ಪ ಧರ್ಮಕ್ಕೆ ಮಹತ್ವ ಕೊಡ್ರಿ. ಯಾಕಂದ್ರೆ ನಮ್ಮ ಬಂಡಿಗೆ ಸಮಾಜ ಅಂದ್ರೆ ಇವತ್ತು ಧರ್ಮಕ್ಕೆ ಮಹತ್ವ ಕೊಟ್ಟದ್ದು, ಭಕ್ತಿ ಮಹತ್ವ ಕೊಟ್ಟದ್ದು. ಅದಕ್ಕೆ ನಮ್ಮ ತಾಯಿದ್ರು 28 ದೈವಕ್ಕೆ ಯಾವ ಗುಡಿಗೆ ಹೋಗ್ಬೇಡ್ರಿ, ಹೋಗಬೇಡ್ರಿ. ಹೋಗ್ರಿ ಹೋಗ ನಾವು ಹೋಗ್ಕೊಳ್ತೇವೆ. ನಿಮ್ಮ ದೇವರಲ್ಲಿ ಮತ್ತೊಂದು ಹೇಳ್ತದೆ ಕಟ್ಟಿದ್ದಂಗ ಅಕ್ಕ ಮಾದಿ ಬಗ್ಗೆ ವಿಚಾರ ಮಾಡ್ರಿ, ಅಕ್ಕ ಮಾದಿ ಬಗ್ಗೆ ಸ್ಟಡಿ ಮಾಡ್ರಿ. ಅಕ್ಕ ಹೇಗೆ ಅಕ್ಕ ಮಾದಿ ವಿಚಾರ ಮಾಡಿ ತಿಳ್ಕೊಂಡ್ರಿ. ಅಕ್ಕನ ಕಟ್ರಿ, ಅಕ್ಕನ ವಿಚಾರ ತಿಳ್ಕೊಂಡ್ರಿ. ಅಕ್ಕ ಹೇಗಿದ್ದು, ಹೇಗೆ ನಡ್ಕೊಂಡ್ರು, ಏನ್ ಅಕ್ಕ ಮಾದೇವಿ ಅದನ್ನ ಅರ್ಥಿಸ್ಕೊಂಡು ಮಾದೇವಿ ನೀವು ಜೀವನ ಪಾವನ. ಈ ನಮ್ಮಣ್ಣವರು ನೀವೆಲ್ಲ ಬಸವಣ್ಣ ಏನ್ ಹೇಳಿದ, ಅದಕ್ಕಾಗಿ ಹೇಳಿದ, ಏನ್ ನಮಗಾಗಿ ಹೇಳಿದ, ಅವನ್ನ ಅರ್ಥ ಮಾಡ್ಕೊಂಡ್ರಿ ನಿಮ್ಮ ಜೀವನ ಪಾವನ. ಅದಕ್ಕೆ ನೀವು ಮತ್ತು ನೀವು ಎಲ್ಲ ಸೇರಿಕೊಂಡು ಪ್ರತಿ ವರ್ಷ ಮಾಡ್ತಕ್ಕಂಥ ಬಂಡಿ ಸಮಾಜ ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂಗವಾಗಿ ಇವತ್ತಿನ ಪರಿಶುದ್ಧರಾಗಿ ಎಲ್ಲರೂ ಬಂದು ಎಲ್ಲರೂ ದಿಂದಾಗಿರ್ಬೇಕು. ದಿಂದದ ಬರಬಾರ್ದು, ಹೊಳ್ಳ ಜಗದಿರ್ಬೇಕು. ಎಲ್ಲ ಸಂಪತ್ಕೊಂತ ನೀವು ಕಟ್ಟಿ ಪೂಜೆ ಮಾಡಿ ನೋಡ್ರಿ. ನಮ್ಮ ತಾಸು ಕಟ್ಟಿ ಪೂಜೆ ಮಾಡಿದ ಮೇಲೆ ಸುಮ್ಮನೆ ಬಸವ 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 ಅಂತ ತಗೊಂಡು ಒಂದು 5 ನಿಮಿಷ ಹಿಂಗೆ ನೋಡಿ ಹೋಗ್ಬಿಟ್ಟು ಮತ್ತೆ ಹೆಚ್ಚಿ ಮೇಲೆ ನೀವು ಬೇಕಾದ ಕೊಡ್ತಾನೆ ಹಿಂಗಯ್ಯ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಬಂಡಿಗೆ ಸಮಾಜದ ಭಕ್ತಿ ದೊಡ್ಡ ಭಕ್ತಿ ಇದೇ ಪ್ರಕಾರ ವರ್ಷ ಮಾಡ್ಕೊಡ್ತಪ್ಪ. ಒಳ್ಳೆ ಕಾರ್ಯಕ್ರಮ, ಒಳ್ಳೆಯದಾಗಲಿ. ಈ ಸಮುದಾಯ, ಈ ಬಂಡಿಗೆ ಸಮುದಾಯ ಎಲ್ಲ ಶ್ರೇಷ್ಠ ವಿಚಾರವಂತ ಸಮುದಾಯ. ಯಾಕಂದ್ರೆ ಒಬ್ಬ ಹಿಂಗೆ ಇದ್ದ ಟೈಮ್ ಮಾಡ್ತಾನೆ ಮಾತಾಡಿ ಮುಗಿಸ್ಬಿಟ್ಟೆ ಮಾತಾಡ. ದೇವ್ರು ಕೊಟ್ಟಾಗ ಸ್ವಲ್ಪ ದೇವ್ರು ಯಾಕೆ ಕೊಡ್ತಾನೆ ನಮ್ಗೆ? ಒಳ್ಳೆ ಕೆಲಸ ಕೊಡಪ್ಪ, ಒಳ್ಳೆ ಕೊಡಪ್ಪ, ಧರ್ಮ ಕೊಡಪ್ಪ ಅಂತ ಒಳ್ಳೆ ಕೊಡ್ತಾನೆ. ಒಬ್ಬ ಶ್ರೀಮಂತ ಭಾರಿ ಶ್ರೀಮಂತ, ಭಾರಿ ಶ್ರೀಮಂತವ
ಊರಾಗ ನಮ್ಮ ಸಮಾಜದ ಪಾಪ ಸಿದ್ಧಿಗೆ ಮಠ ಕಟ್ಕೊಳ್ತೀವಿ ಅಂತಕೊಂಡು ಎಲ್ಲ ಪಂಚೆ ಬಯಸಿದ ಅವು ಒಂದು ವರ್ಷದ ಪೈಸಾ ಕೊಟ್ಟಿದ್ದೇದವ ಪುರಾಣಕ್ಕೆ ಜಾತಿ ಕೊಟ್ಟಿದ್ದೇದವ ಮಕ್ಕಳ ಇದ್ದದ ಊರಿನ ಶ್ರೀಮಂತ ಮನ್ಯಾಗ ಕುಟ್ಟಗಟ್ಟು ಬಂಗಾಳಿತ್ತು ಚೊಂದ್ಗಟ್ಟಲೆ ಬೇಜಾಯ್ತು ಒಂದು ಪೈಸಾ ನಾನು ಕೊಡ್ತಿದ್ದಾವ ಇಂಥ ಪುಣ್ಯಾತ್ಮ ಒಂದು ಅಮ್ಮ ಇದು ಕುಡ್ಕೊಂಡು ಜಾತ್ರೆ ಬೇಕು ಕಾಶಿ ಹತ್ತಿರ ಬಾದು ಮುಟ್ಟಿನ ಕಾಚಿನ ಅಲ್ಲಿ ಹೋಗ್ಬೇಕು ಕಗ್ಗಾಲ ಸ್ನಾನ ಮಾಡ್ಕೊಂಡು ಬಾದವ ಕೃಪಣ ಅಲ್ಲಿ ನೇಮ ಮಾಡಿದ್ರು ಏನು ಮಾಡಿದ್ರು ₹1 ಕೊಟ್ಟು ಸ್ನಾನ ಮಾಡ್ಬೇಕಂದ್ರೆ ₹1 ಅಂದ್ರು ಕೇಳವ ಇದು ಅಂದವ ಇದು ಹೊಳ್ಳಿ ಹೋಗಿದ್ರು ಇಲ್ಲಿಂದ ಗಡದ ಕಾಶಿ ತಟ್ಟು ಹೋಗಿ ₹1 ಕೊಡ್ಲಿಕ್ಕೆ ಬೆಂಕಿಯ ತರಕ ದೊಡ್ಡ ಸಂಪತ್ತು ಇಲ್ಲಿ ನನ್ನ ಪುನಃ ಅಂದ್ವ ಅಲ್ಲ ಗಂಗಾದಿ ಸ್ನಾನ ಮಾಡಿಲ್ಲ ಅಲ್ಲ ವಿಶ್ವ ದರ್ಶನ ಮಾಡ್ಕೊಳ್ಳಿಲ್ಲ ಸೀದಾ ಮತ್ತೆ ಹೊಳೆ ಬಿಟ್ಟವ ಆ ಕಾಶಿ ವಿಶ್ವ ದೃಷ್ಟಿ ಮಾಡ್ಬೇಕು ಇವು ಬಹಳ ಗಜಗಳು ಬಹಳ ಗುರುತು ಬಂದ ಪುಣ್ಯಾತ್ಮ ಇವನು ಕಲಿತ ಏನಾರು ಮಾಡಿ ₹1 ತೊಗೊಂಡಿರ್ಬೇಕು ಶಬ್ದ ಮಾಡಿದೆ ಯಾರು ಕಾಶಿ ವಿಶ್ವನಾಥ ಬಂದ ಮುದ್ದಾಗೆ ಏನು ಮಾರ 3 ದಿವಸ ನಾವು ಊಟ ಮಾಡಿಪ್ಪ ಮತ್ತೆ ಸರಿ ₹1 ಕೊಡಪ್ಪ ಅಂದ ಇದು ಹೋಗಿದ್ದ ಹೋಗಂದ ಅಲ್ಲ ಭಾಳ ನಾನೇ ಮಾಡಿದ ಅದ ಪಕ್ಕಕ್ಕೆ ಇಡ್ಲಿ ಆಗಿದೆ ₹1 ಇಡ್ಲಿ ಕೊಡ ಅಂತ ಹೇಳಪ್ಪ ಅಂದ ಇಡ್ಲಿ ಅಲ್ಲ ₹1 ಇಡ್ಲಿ ಕೊಡ ಅಂತ ಹೇಳ ಆ ಕೊಡ್ತಾ ಇವತ್ತಿಂದ ಮತ್ತೆ ಸೀದಾ ಬಂದ ಊರ್ಗೆ ಬಂದು ಯಾಕೆ ನೆಗ್ಗೋದು ಊರು ಬಂದು ಕೈ ಚೀಲ ಕೂಡ್ಕ ಅಂದ ₹1 ಇಡ್ಲಿ ಕೊಟ್ಟು ರೊಕ್ಕ ಹಾಕೊಂಡು ದುಡ್ಡು ಕೊಡೋದು ಹೊಳೆ ಬಂದವ ಅವ್ರಿಗೆ ಏನು ಪಕ್ಷ ಅದು ಮತ್ತೆ ಇವ್ರಂತ ಯಾರು ಹೇಳಿದಾಗ ನೀನು ಹೇಳಿದಾಗ ಅಥವಾ ಬಂದ ಮುಂಜಾನೆ ಬಾ ಹೋಗೋದು ಮುಂಜಾನೆ ಸಂಜೆಗೆ ಬಂದ ಮುಂಜಾನೆ ಬಾ ಕೊಟ್ಟು ಜಾತಿ ಮಗನಲ್ಲ ದಿವಸ ಅರ್ಥ ಮಾಡಿದ ನಾನು ₹800 ತೊಗೊಂಡು ಹೋಗಿ ದೇವರಂತ ಅವಶ್ಯ ಅರ್ಥ ಮಾಡಿದ ಇಬ್ಬರಿಗೆ ಜಿದ್ದಿ ಬರ್ತದೆ ಅವನ ಕೃಪಣಿಗೆ ದೇವರಿಗೆ ಮುಂಜಾನೆ ಬಾ ಸಂಜೆಗೆ ಬಾ ಮುಂಜಾನೆ ಬಾ ಒಂದು ತಿಂಗಳು ಅಡ್ಡಾಡ್ಸಿದ್ರು ಅದಕ್ಕೆ ಏನು ಮಾಡ್ಬೇಕು ಮತ್ತೆ ಬಂದ ಹೇಳ್ತಿ ಅಂತಾಗಿದ್ದಾಗಿ ಅಲ್ಲ ಎಷ್ಟು ಬಾಟದ ಐನಾರಿವ ಒಂದು ತಿಂಗಳ ಅಡ್ಡ ನಾಚಿ ಬಂದು ಹೋಗಕ್ಕೆ ಬಾ ಎಷ್ಟು ಬಾಟದ ಐನಾರಿವ ಅಂತ ಏನು ಊಟ ಮಾಡೋದು ಏನೋ ಮಾಡೋದು ಹಾಗೆ ಒಂದು ಕೆಲಸ ಮಾಡ ಆ ಕಣ್ಣು ಕೊಡಲಿ ಸತ್ತರ ಬೀಳು ನಾನು ಏನು ಮಾಡಿ ಕಾಲ ಹೊಳೆ ಹೋಗೋಣ ಬಂದ ಬಿಟ್ಟವ ಸತ್ತರ ಬಿಟ್ಟ ಈಗ ಚೆನ್ನ ಮಾಡಿದೆ ಪುನಃ ನಾಲ್ಕೊಂಡು ಬಂದು ನಮ್ಮ ಬಸ್ಸುಗೆ ಇಂಥ ನಮ್ಮ ಬಂದು ನೋಡಿದ್ರೆ ಹೀಗೆ ಬಿದ್ದಾರೆ ಒಂದು ನಾಳೆ ತಂದು ನೋವು ಬೀಳಿದ್ರು ಉಸಿರು ಐತಂತ ಉಸಿರು ಗಟ್ಟಿ ಬಿಟ್ಟಿದ್ದ ಉಸಿರು ಬಿಟ್ಟು ₹1 ಕೊಡ್ಬೇಕಂದ ನೋಡಿದ್ರೆ ನಮ್ಮ ಡಾಕ್ಟರ್ ನೋಡಿ ನಮ್ಮ ಹಸನ್ ಹೋಗೈತೆ ಬಿಡೋದು ಮತ್ತೆ ಜಾಗ ಮಾಡ್ಕೊಂಡು ಕುಂತಿಟ್ಟು ಕುಂತೇವೆ ಮುಂಜಾನೆ 10ಕ್ಕೆ ಒಂದು ದಿವಸ ಮುಂಜಾನೆ 10 ಹೆಚ್ಚು ಕೂತಾರ ಅಗಡಾಗಲಿಲ್ಲ ಏನೋ ಮಾಡಲಿಲ್ಲ ಅಗಡಾಗಲಿಲ್ಲ ಉಸಿರು ₹1 ಕೊಡ್ಬೇಕಂದ್ರೆ ಆತು ವಿಶ್ವನಾಥ್ ಬಂದಿರ್ತೀವಿ ಅಲ್ಲಿ ಹೋಗಾರಯ್ಯ ₹1 ಕೊಟ್ಟು ಹೋಗ್ತೀನಿ ಅಂತ ಕುಂತಾಗ ಒಂದು ಹಜಾರ ಮತ್ತೊಂದು 2 ತಾಸು ಬಿಟ್ಟ ಮತ್ತೆ ಬಂದ ಕೊಟ್ಟು ಬಿಡು ₹1 ಹೋಗ್ತೀನಿ ಅಂತ ಹೊಂಟ ಕಾಶಿ ವಿಶ್ವನಾಥ ಒಂದು ಮತ ಎಲ್ಲ ಮಂದಿ ಮಾತ ಬಂದ ಎತ್ತೊಂದು ಎತ್ತಿ ಬಿಡ ತಯಾರಿ ಸಮಾಧಿ ತೊಗೊಂಡು ಹೋಗಿ ಏನು ಮಾಡಿ ಒಳಗೆ ಕುಣಿಯಾಗಿಟ್ರು ಅವನ್ನ ಮತ್ತೆ ದೇವರಿಗೆ ಇನ್ನಿಷ್ಟು ಮತ ಅಂತ ಕೇಳ್ಬಂದು ಶಿವನಿಗೆ ಏನು ಬಂತು ಮತ್ತೆ ಕುಣಿಯಾಗಿ ಜಾಗಿದ್ದೀವ ಕಾಶಿ ಜಾಗ ಕುಣಿಯಾಗಿದ್ದ ಅದು ಮಾರಾಯ ₹1 ಕೊಟ್ಬಿಟ್ಟು ಹೋಗ್ತೀನಿ ಅಂತ ಅಂತ ಕುಣಿಯಾಗಿದೆ ತಾಗಿರ್ತಾರೆ ಬಾ ಮಗನ ಮ್ಯಾಕ್ ಬಂದ 4 ವರ್ಷ ಮಣ್ಣು ಹಾಕಿದವನ ಎಲ್ಲ ಜೀವನ ತೊಗೊಂಡ್ಬಿಟ್ರು ಕರೆದ ಸತ್ಯಲ್ಲೋ ನನ್ನ ಗಂಡ ಅಂತ ಅವನೇ ಕೇಳಕತ್ತಿದ್ರು ಅದಕ್ಕೆ ಹೊಂದಿಗಾಗಿ ಸತ್ತವರು ಅನಂತ ಕೋಟಿ ಹೆಣ್ಣಿಗಾಗಿ ಸತ್ತವರು ಅನಂತ ಕೋಟಿ ಮಣ್ಣಿಗೆ ಶಿವನೇ ನಿನಗಾಗ ಸತ್ತು ಒಬ್ಬರು ಕಾಲೆಯಿಂದ ನನ್ನ ಮಮ್ಮಿಗೆ ಚೆವುಡಯ್ಯ ಜಗತ್ತಿನ ಸತ್ತು ಮಾರಾಯ ಒಳ್ಳೆ ಕೆಲಸಕ್ಕೆ ದಾನ ಕೊಡು ದೇವ್ರ ಸ್ವಲ್ಪ ತರ್ಕ ಕೊಡ್ತಾನ ಅದಕ್ಕಂತ ದೃಷ್ಟಿಯಿಂದ ಕಲಿಗೆ ದಾನ ಬೇಕಂತ ಧರ್ಮ ಕಲಿಗೆ ದೊಡ್ಡ ದಾನ ದೊಡ್ಡ ಧರ್ಮ ಅಂದ್ರೆ ನಮ್ಮ ಶೆಟ್ರು ಸಮಾಜ ಬಣ್ಣ ಸಮಾಜ ಭಾಳ ದಾನಸೂರು ಒಳ್ಳೆಯವರು ಭಕ್ತಿವತ್ತರು ಒಳ್ಳೆ ಕೆಲಸ ಮಾಡಕತ್ತೀರಿ ಭಾಳ ಸಂತೋಷ ಸಾಧ್ವಿಗೆ ತಗೊಂಡು ಬೇಗ ತಯಾರಾಗಬೇಕು ಎಲ್ಲ ಸಮುದಾಯ ಎಲ್ಲ ತಿಳ್ಕೊಂಡು 2 ಸಾಧ್ಯ ಐತಿ ನಿಮ್ಮ ಶಕ್ತಿ ಮೇಲೆ ಬಿಡಬೇಡ್ರಿ ಶಕ್ತಿ ಇದ್ದ ಕೊಟ್ಟು ಮಾಡಿ ಆ ಕಲ್ಯಾಣ ಲೋಕ ತಯಾರು ಮಾಡಿಬಿಟ್ರಿ ನಿಮ್ಮ ಜೀವನ ಪಾವನ ಹೋಗ್ತಾರೆ ಅದಕ್ಕಂತದ್ರಿಂದ ಅಂತ ಸಂಸ್ಕೃತಿಯನ್ನ ಮಾಂತೇಶ ಮತ್ತು ಸಿದ್ದರಾಮೇಶ ಬಸವಣ್ಣ ಹಾಕಲು ಎಲ್ಲ ಕಾಪಾಡ ಒಟ್ಟು ಬೆಲೆ ಶುಭವನ್ನು ಹಾರೈಸಿ ನಾನು ಮಾತು